ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯಾಚುರಲ್ ಗಾರ್ಡನಿಂಗ್ ಚಾನಲ್. ಇವತ್ತು ತುಂಬ ಸುಂದರವಾದಂತಹ ಹಾಗೆ ಸುಲಭವಾಗಿ ಬೆಳೆಯಬಹುದಾದಂತಹ ಚೆಂಡು ಹೂವಿನ ಬಗ್ಗೆ ನಾನು ತಿಳಿದಂತಹ ಕೆಲವು ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಇದನ್ನು ಸೀಡ್ಸಿಂದ ಗ್ರೋ ಮಾಡ್ಬೋದು, ಹಾಗೆ ಕಟಿಂಗಿಂದ ಗ್ರೋ ಮಾಡ್ಬೋದು. ನಾನು ಇದನ್ನು ಸೀಡ್ಸಿಂದ ಬೆಳೆಸಿರುವಂಥದ್ದು. ಕೆಲವು ಗಿಡಗಳನ್ನು ನಾನು ಕಟಿಂಗಿಂದ ಕೂಡ ಗ್ರೋ ಮಾಡ್ತೇನೆ. ಯಾಕಂದರೆ ಇವು ಸೀಡ್ಸ್ ಹಾಕಿ ಗಿಡಗಳು ಬಂದಾಗ ಹೂಗಳು ಅದೇ ಥರನಾದಂಥ ಮದರ್ ಪ್ಲ್ಯಾಂಟ್ ಹೋಲುವಂಥ ಹೂಗಳೇ ಆಗಿರುತ್ತವೆ ಅಂತ ಹೇಳೋಕ್ಕಾಗೋದಿಲ್ಲ. ನಮಗೆ ಆ ಗಿಡಗಳನ್ನು ಉಳಿಸ್ಕೋಬೇಕು ಅಂತ ಅನಿಸಿದಾಗ ತುಂಬ ಒಳ್ಳೆಯ ವೆರೈಟಿ ಬಂದಾಗ ನಾವು ಅದನ್ನು ಕಟಿಂಗಿಂದ ಗ್ರೋ ಮಾಡಿದ್ರೆ, ಅದನ್ನೇ ಕಂಟಿನ್ಯೂ ಮಾಡಿದರೆ ಆ ಗಿಡಗಳನ್ನು ಬೆಳೆಸೋದನ್ನು, ಅಂದರೆ ಕಟಿಂಗಿಂದ ಗ್ರೋ ಮಾಡಿರುವಂಥ ಗಿಡಗಳನ್ನು ನಾವು ಮದರ್ ಪ್ಲ್ಯಾಂಟ್ ಹೋಲುವಂಥ ಗಿಡಗಳು ಹೂಗಳನ್ನೇ ಪಡ್ಕೋಬೋದು. ಹಾಗೆ ಇದು ಸನ್ ಲವಿಂಗ್ ಪ್ಲಾಂಟು, ಅಂದರೆ ಬಿಸಿಲು ಇದಕ್ಕೆ 4 to 5 hours ಬಿಸಿಲು, ಡೈರೆಕ್ಟ್ ಬಿಸಿಲಿದ್ದರೆ ಇರುವಂಥ ಜಾಗದಲ್ಲಿ ಹಾಕೋದ್ರಿಂದ ಗಿಡಗಳು ಹೂಗಳು ತುಂಬ ಚೆನ್ನಾಗಿ ಪಡ್ಕೋಬೋದು. ನೀರು ಮೇಲ್ಭಾಗದ ಮಣ್ಣು ಡ್ರೈ ಆದಾಗ ಹಾಕಿದರೆ ಉತ್ತಮ. ಓವರ್ ವಾಟರಿಂಗ್ ಮಾಡೋದ್ರಿಂದ ಗಿಡಗಳು ಹಾಳಾಗುವಂಥ ಸಾಧ್ಯತೆ ಇರುವಂಥದ್ದು. ಇದು ಲೋಕಲ್ ವೆರೈಟಿ. ಇದರಲ್ಲಿ ಹೈಬ್ರಿಡ್ ವೆರೈಟಿಗಳನ್ನು ಕೂಡ ನೀವು ಕಾಣಬಹುದು, ಚಿಕ್ಕ ಇರುವಂಥವು ಯೂಸ್ವಲಿ. ಇದು ದೇಸಿ ವೆರೈಟಿ ಅಂತ ಹೇಳ್ಬೋದು. ಹಾಗೆ ಇವುಗಳನ್ನು ಪಿಂಚಿಂಗ್ ಮಾಡೋದ್ರಿಂದ ಗಿಡಗಳು ತುಂಬ ಬುಷಿಯಾಗಿ ಬಂದು ತುಂಬ ಹೂಗಳನ್ನು ಕೊಡುವಂಥದ್ದು. ಸ್ವಲ್ಪ ಕೌಡಂಗ್ ಕಾಂಪೋಸ್ಟು, ಸ್ಯಾಂಡ್ ಜೊತೆ ಸಾಯಿಲ್ ಮಿಕ್ಸನ್ನು ಪ್ರಿಪೇರ್ ಮಾಡಿ ಹಾಕಿದರೂ ನಡೆಯುವಂಥದ್ದು. ತುಂಬ ಮೇಂಟೆನೆನ್ಸನ್ನು ಕೇಳದಂತಹ ಗಿಡ. ಹೀಗೆ ಈ ಥರ ಗಿಡಗಳನ್ನು ನೀವು ಬೆಳೆಸಿ ಅಂತ ಹೇಳ್ತಾ, ಟೇಕ್ ಕೇರ್.